ಕಾವೇರಿ ವನ್ಯಧಾಮದಲ್ಲಿ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹೋಮ್ ಸ್ಟೇನಲ್ಲಿ 48 ಜಿಂಕೆ ಕೊಂಬುಗಳು ಪತ್ತೆಯಾಗಿದೆ. ಹೋಮ್ ಸ್ಟೇನಲ್ಲಿ ಸಿಕ್ಕಿರುವುದು 48 ಜಿಂಕೆ ಕೊಂಬುಗಳು. ಕಾವೇರಿ ವನ್ಯಧಾಮದಲ್ಲಿ ಮೂವರ ಎನ್ಕೌಂಟರ್ ಏನಾಗಿತ್ತು, ಅದಾದ ಬಳಿಕ 48 ಜಿಂಕೆ ಕೊಂಬುಗಳು ಪತ್ತೆಯಾಗಿದೆ. ಜಿಎಸ್ ಬೆಟ್ಟ ವ್ಯಾಪ್ತಿಯ ಖಾಸಗಿ ಹೋಮ್ ಸ್ಟೇನಲ್ಲಿ ಪತ್ತೆಯಾಗಿರುವುದು ಚಾಮರಾಜನಗರ ಜಿಲ್ಲೆ ಗುಂಡ್ಲುಪೇಟೆ ತಾಲೂಕಿನ ಜಿಎಸ್ ಬೆಟ್ಟ. ಜಿಂಕೆ ಕೊಂಬು, ಕಳೆಬರಹ, ಚರ್ಮ, ನಾಡ ಬಂದೂಕು ಪತ್ತೆಯಾಗಿದೆ. ಬಂಡೀಪುರ ಟೈಗರ್ ರಿಸರ್ವ್ ಫಾರೆಸ್ಟ್ ಸಿಬ್ಬಂದಿ ಒಂದ್ ಕಡೆಯಲ್ಲಿ ದಾಳಿಯನ್ನು ನಡೆಸಿದಂಥ ಸಂದರ್ಭದಲ್ಲಿ 48 ಜಿಂಕೆ ಕೊಂಬುಗಳನ್ನು ಅರಣ್ಯ ಸಿಬ್ಬಂದಿ ವಶಕ್ಕೆ ಪಡೆದಿದ್ದಾರೆ. ಬರೀ ಜಿಂಕೆ ಕೊಂಬು ಮಾತ್ರ ಅಲ್ಲ, ಜಿಂಕೆಯ ಕಳೆಬರಹ, ವಿವಿಧ ವನ್ಯಜೀವಿಗಳ ಕಳೆಬರಹ ಕೂಡ ಪತ್ತೆಯಾಗಿದೆ. ಹೋಮ್ ಸ್ಟೇಗೆ ಇದೆಲ್ಲ ಹೇಗೆ ಬಂತು ಸದ್ಯಕ್ಕಿರೋ ಪ್ರಶ್ನೆ. ಹಾಗಾದ್ರೆ ಹೋಮ್ ಸ್ಟೇನಲ್ಲಿ ಜಿಂಕೆ ಮಾಂಸವನ್ನು ಮಾರಾಟ ಮಾಡ್ತಾ ಇದ್ರ ಅಂತ ಹೇಳಿದ್ರೆ ಬೇರೆ ಬೇರೆ ಖಾದ್ಯಗಳನ್ನಾಗಿ ಮಾರಾಟ ಮಾಡ್ತಾ ಇದ್ರ ಸದ್ಯಕ್ಕಿರುವ ಪ್ರಶ್ನೆ ಇದು. ಬಟ್ ಜಿಂಕೆ ಕೊಂಬುಗಳು 48 ಜಿಂಕೆ ಕೊಂಬುಗಳು ಪತ್ತೆಯಾಗಿದೆ. ಈ ಕುರಿತು ಈಗಾಗಲೇ ತನಿಖೆಯನ್ನು ಕೂಡ ಕೈಗೊಳ್ಳಲಾಗಿದೆ. ಆ ಭಾಗದ ಹೋಮ್ ಸ್ಟೇಗಳಲ್ಲಿ ಜಿಂಕೆ ಮಾಂಸ ಸಿಗ್ತಾ ಇತ್ತು ಎನ್ನುವ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಈ ಹೋಮ್ ಸ್ಟೇ ಅವರಿಗೆ ಜಿಂಕೆ ಮಾಂಸ ಎಲ್ಲಿಂದ ಬರ್ತಾ ಇತ್ತು, ಯಾರು ತಂದು ಕೊಡ್ತಾ ಇದ್ರು, ಇದ್ರ ಹಿಂದೆ ದೊಡ್ಡ ದಂಧೆಯೇ ಇದೆಯಾ ನೋಡ್ತಾ ಇರ್ಬೋದು ನೀವು ಕೂಡ. ಇದು ಜೀವಂತ ಏನೋ ಜೀವಂತವಾಗಿರುವಂತನ್ನ ಸಾಯಿಸಿ ಇದು ಏನು ಮರದಿಂದ ಅಥವಾ ಪ್ಲಾಸ್ಟಿಕ್ ನಿಂದ ಮಾಡಿರ್ತಕ್ಕಂಥ ಮುಖಡಲ್ಲ ಇದು. ಏನೋ ಸತ್ತ ಒಂದು ಏನೋ ಸಾರಿಗೆ ಕೊಂಬು ಹಾಗೂ ಮುಖ ಇದು. ಯಾವ ತರ ನೇತಕೊಂಡಿದ್ದಾರೆ ಇಲ್ಲಿ ಎಲ್ಲ ನೋಡಿ ಗಮನಿಸಿದ್ರ. ನಮ್ಗೆ ಬಂಡಿ ಜಿಎಸ್ ಪೇಟೆ ಅರಣ್ಯ ಅಧಿಕಾರಿಗಳು ನಮ್ ಜೊತೆ ಇದ್ದಾರೆ ಇವಾಗ. ನೋಡಿ ಇಲ್ಲಿ ಯಾವ ತರ ಇದ್ ಮಾಡ್ತಿದಾರ. ಹಣ್ಣೂರು ಭಾಗದಲ್ಲಿ ಏನು ಮೊನ್ನೆ 3 ಜನ ಯುವಕರನ್ನ ಮೂವರ ಎನ್ಕೌಂಟರ್ ಏನಾಗಿತ್ತು, ಈ ಪ್ರಕರಣದ ತನಿಖೆಯನ್ನು ಚುರುಕುಗೊಳಿಸಲಾಗಿದೆ. ಅರಣ್ಯ ಇಲಾಖೆ ವತಿಯಿಂದ ತನಿಖೆ ತೀವ್ರಗೊಂಡಿದೆ. ಪ್ರಕರಣದ ಕುರಿತಂತೆ ಎಸಿಎಫ್ ಮರಿಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹಿರಿಯ ಅರಣ್ಯಾಧಿಕಾರಿಗಳಿಂದ ಸಿಬ್ಬಂದಿ ವಿಚಾರಣೆ ಆಗಿದೆ. ಎನ್ಕೌಂಟರ್ ವೇಳೆ ಇದ್ದ ಎಲ್ಲ ಸಿಬ್ಬಂದಿಯನ್ನ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಂಗಳೂರು, ಮೈಸೂರಿನಿಂದ ತೆರಳಿರುವ ಅಧಿಕಾರಿಗಳಿವರು. ಘಟನೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಆಫೀಸರ್ಸ್ ಕಲೆ ಹಾಕ್ತಾ ಇದ್ದಾರೆ. ಅರಣ್ಯ ಇಲಾಖೆ ಸಿಬ್ಬಂದಿ ನಾಪತ್ತೆಯಾಗಿಲ್ಲ, ನಮ್ಮ ಸಂಪರ್ಕದಲ್ಲೇ ಸಿಬ್ಬಂದಿಗ ಇದ್ದಾರೆ ಅಂತ ಎಸಿಎಫ್ ಮರಿಸ್ವಾಮಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಮೂವರ ಎನ್ಕೌಂಟರ್ ಪ್ರಕರಣದ ಕುರಿತಂತೆ ಅವತ್ತು ಎನ್ಕೌಂಟರ್ ಮಾಡುವಾಗ ಯಾರೆಲ್ಲ ಅಧಿಕಾರಿಗಳಿದ್ರು ಅವರನ್ನ ವಿಚಾರಣೆಗೆ ಒಳಪಡಿಸಲಾಗಿತ್ತು. ಅವರಿಂದ ಮಾಹಿತಿಯನ್ನು ಪಡೆಯುವ ಕೆಲಸ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ನಿಜಕ್ಕೂ ಅವತ್ತು ಏನಾಗಿತ್ತಲ್ಲಿ, ಯಾರು ಫೈರ್ ಮಾಡಿದ್ರು ಮೊದಲಿಗೆ, ಆಮೇಲೆ ಕೌಂಟರ್ ಫೈರ್ ಹೇಗಾಯಿತು, ಏನೆಲ್ಲ ಆಯಿತು, ಆ ಘಟನೆಯ ವಿವರ ತಿಳಿದುಕೊಳ್ಳುವ ಪ್ರಯತ್ನ ಇಲ್ಲಿ ಆಗ್ತಾ ಇದೆ. ಗುಂಡ್ಲುಪೇಟೆ ತಾಲೂಕಿನ ಸಾಕಷ್ಟು ಕಡೆಗಳಲ್ಲಿ ಒಂದು ಕಡೆಯಲ್ಲಿ ಮೊನ್ನೆ ನಡೆದಂಥ ಈ ಹನ್ನೂರು ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಮಾಹಿತಿಯನ್ನು ಕಲೆ ಹಾಕುವ ಕೆಲಸ ಕೂಡ ಅರಣ್ಯ ಇಲಾಖೆ ಹಿರಿಯ ಸಿಬ್ಬಂದಿಯಿಂದ ಆಗ್ತಾ ಇದೆ. ಮೊನ್ನೆ ಎನ್ಕೌಂಟರ್ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವರನ್ನು ವಿಚಾರಣೆಗೆ ಒಳಪಡಿಸಿ ಅವರಿಂದ ಮಾಹಿತಿಯನ್ನು ಕಲೆ ಹಾಕಲಾಗಿದೆ ಅಂಥೇಳಿ ಡೀಟೇಲ್ ಸಿಕ್ಕಿದೆ. ಅರಣ್ಯ ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎನ್ಕೌಂಟರ್ ಸತ್ಯಾಸತ್ಯತೆ ಪರಿಶೀಲನೆಗೆ ಬಿಜೆಪಿ ಮುಂದಾಗಿದೆ. ಸತ್ಯ ಶೋಧನಾ ಸಮಿತಿ ಬಿಜೆಪಿಯಿಂದ ರೆಡಿಯಾಗಿರೋದು ಮೂವರ ಎನ್ಕೌಂಟರ್ ಪ್ರಕರಣದ ಕುರಿತು ಸದ್ಯ ಪರಿಶೀಲನೆ ಮಾಡೋಕೆ ಬಿಜೆಪಿಯವರು ಮುಂದಾಗಿದ್ದಾರೆ ಎನ್ನುವ ಮಾಹಿತಿ ಇದೆ. ಬಿಜೆಪಿ ರಾಜ್ಯ ಉಪಾಧ್ಯಕ್ಷ ಎನ್ ಮಹೇಶ್ ನೇತೃತ್ವದ ತಂಡ ಇದು. ಸತ್ಯ ಶೋಧನಾ ಸಮಿತಿ ಇವತ್ತು ಘಟನಾ ಸ್ಥಳಕ್ಕೆ ಭೇಟಿ ಕೊಡಲಿದೆ. ಮೃತರ ಕುಟುಂಬ ಘಟನಾ ಸ್ಥಳಕ್ಕೆ ಭೇಟಿಯನ್ನ ಈ ನಿಯೋಗ ಕೊಡುತ್ತೆ. ಕೃತ್ಯ ನಡೆದ ಸ್ಥಳಕ್ಕೆ ಭೇಟಿ ನೀಡಿ ಮಾಹಿತಿಯನ್ನ ತಂಡ ಸಂಗ್ರಹ ಮಾಡಲಿದೆ ಎನ್ನುವ ಡೀಟೇಲ್ಸ್ ಇದೆ. ಅರಣ್ಯ ಸಿಬ್ಬಂದಿಯಿಂದ ಮೂವರ ಎನ್ಕೌಂಟರ್ ಏನಾಗಿತ್ತು, ಇದರ ಸತ್ಯಾಸತ್ಯತೆಯ ಪರಿಶೀಲನೆಗೆ ಬಿಜೆಪಿ ಮುಂದಾಗಿರೋದು. ಸತ್ಯ ಶೋಧನಾ ಸಮಿತಿ ಕೂಡ ರೆಡಿ ಆಗಿದೆ ಎನ್ನುವ ಮಾಹಿತಿ ಇದೆ. ಘಟನೆ ನಡೆದಿರುವಂಥ ಸ್ಥಳ, ಇನ್ನು ಮೃತರ ಕುಟುಂಬಸ್ಥರು ಇವರ ಮನೆಗಳಿಗೆ ಭೇಟಿಯನ್ನ ಕೊಟ್ಟು ಬಿಜೆಪಿ ನಾಯಕರು ಅವರಿಂದ ಮಾಹಿತಿಯನ್ನು ಪಡೀತಾರೆ. ಇತ್ತ ಘಟನೆ ನಡೆದ ಸ್ಥಳ ಹೇಗಿದೆ, ಅವತ್ತು ಏನಾಯಿತು, ಅಲ್ಲಿಂದಲೂ ಕೂಡ ಮಾಹಿತಿ ಪಡೆಯುವಂಥ ಕೆಲಸ ಆಗುತ್ತೆ. ಇನ್ನೊಂದು ಕಡೆಯಲ್ಲಿ ಅರಣ್ಯ ಇಲಾಖೆಯಿಂದಲೂ ಕೂಡ ಮಾಹಿತಿ ಪಡೆಯಲಿದ್ದಾರೆ ಎನ್ನಲಾಗ್ತಾ ಇದೆ. ಬಿಜೆಪಿ ನಿಯೋಗ ಸ್ಥಳಕ್ಕೆ ಭೇಟಿ ನೀಡಲಿದೆ.